ಈ ತೆಂಗಿನ ಸಸಿ ಇದೆಯಲ್ಲ, ಈ ಉಪ್ಪಿನೆಲ್ಲ ಕಡ್ಡಿ ಏನಿದೆಯೋ ಇದು ಅದಂಗೆ ಏಕು ಅಲ್ಲಿ ಆ ತೆಂಗಿನ ಸಸಿ ಇದೆಯಲ್ಲ ಅದೇ ರೋಡು. ಆ ರೋಡಿಗೆ ನಾವು ಪೈಪ್ ಹಾಕೊಂಡ್ರೆ ಈ ಭೂಮಿಗೆ ಬರ್ಬೋದು. ಎಳ್ನೀರು ಟ್ಯಾಂಕಿ ಕಾಣ್ತಾ ಇದೆ. ಈ ಕಡೆ ಕಲ್ಕಂಬ, ಈ ಕಡೆ ಕಲ್ಕಂಬ ಏನು ಕಾಣ್ತಾ ಇದೆಯೋ ಇದು ಏಕು. ಈ ಕಡೆ ಬೆಲೆ ಇದು ಕಲ್ಕಂಬ. ಈ ಕಲ್ಕಂಬ ಸೇರ್ಕೊಂಡಂಗೆ ಅಲ್ಲೋ ರೋಡ್ ಇದೆ. ಮನೆ ಇದೆಯಲ್ಲ, ಮನೆ ಹತ್ರನೂ ರೋಡ್ ಬರ್ತದೆ. ಎರಡು ಕಡೆ ರೋಡು, ಪೂರ್ವಕ್ಕೂ ರೋಡು, ಈ ಕಡೆಗೆ ದಕ್ಷಿಣಕ್ಕೂ ರೋಡು. ಎರಡು ಕಡೆ ರೋಡ್ ಬರ್ತದೆ. ಏಕೆ ಹಿಂಗೆ ಬಂದು ಆ ಸೀಮೆ ಹುಲ್ಲು, ಆ ಸೀಮೆ ಹುಲ್ಲಿಂದ ಹಾಗೇ ಹೋದ್ರೆ ಆ ಉಪ್ಪಿನೆಲ್ಲ ಕಡ್ಡಿ ಆ ಸೀಮೆ ಹುಲ್ಲು ಏಕೆ ಹೋಗುತ್ತೆ. ಊರು ವಿಲೇಜ್ ಮಧ್ಯನೇ ಇದೆ ನೋಡಿ, ಸುತ್ತ ಊರಿದೆ. ವಾಟರ್ ಟ್ಯಾಂಕ್ ಅದ, ವಿಲೇಜ್ ಮಧ್ಯನೇ ಇರುವಂಥ ಜಾಗ. ಒಂದು ಕುಂಟೆ 2,20,000 ಹೇಳ್ತಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲಿ ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ, ಲೊಕೇಶನ್ನು ತುಂಬ ಚೆನ್ನಾಗಿದೆ. ಊರ ಮಧ್ಯನೇ ಇರುವಂಥ ಜಾಗ ಇದು. ಯಾವುದೇ ಭಯ ಇಲ್ಲ, ಆರಾಮಾಗಿ ಬಂದು ಉಳ್ಕೋಬೋದು. ಎಷ್ಟೊತ್ತಲ್ಲಿ ಬೇಕಾದ್ರೂ ಹೋಗ್ಬೋದು. ತುಂಬ ಚೆನ್ನಾಗಿದೆ ಜಾಗ. ಒಂದು ಕುಂಟೆಗೆ 2,20,000 ಹೇಳ್ತಾರೆ. ಕೂತ್ಕೊಂಡು ರೀಸನಬಲ್ ಆಗುತ್ತೆ. ಮದ್ದೂರಿಂದ ಒಂದು 15 ಕಿಲೋಮೀಟ್ರು, ಅಲ್ಗೂರಿಂದ ಒಂದು 15 ಕಿಲೋಮೀಟ್ರು. ಅಲ್ಗೂರಿಂದನೂ ಬರ್ಬೋದು ಇಲ್ಲಿಗೆ. ಆ ಕಡೆ ಅದೇ ಎಡ್ಜ್ ಬೇಲಿ, ಈ ಕಡೆಗೆ ಇದೆ ಎಡ್ಜ್ ಸೀಮೆ ಹುಲ್ಲು, ಉಪ್ಪಿನೆಲ್ಲ ಕಡ್ಡಿ. ಇದಕ್ಕೆ 2 ದಾರಿ ಇದೆ. ಪೂರ್ವಕ್ಕೂ ರಸ್ತೆ ಇದೆ, ದಕ್ಷಿಣಕ್ಕೂ ರಸ್ತೆ ಇದೆ. ಇದೇ ರಸ್ತೆ, ನಕಾಶೆ ರೋಡು. ಈ ರೋಡಿಂದ ಬಂದರೆ ಇದೇ ಜಾಗ. 70 ಕುಂಟೆ ಮಾರಾಟಕ್ಕಿರುವಂಥ ಜಾಗ ಇದು. 70 ಕುಂಟೆ. 70 ಕುಂಟೆ ಮಾರಾಟಕ್ಕಿರುವಂಥ ಜಾಗ. ಕುಂಟೆಗೆ ಬಂದು 2,20,000 ಹೇಳ್ತಾರೆ. ಕೂತ್ಕೊಂಡು ರೀಸನಬಲ್ ಆಗುತ್ತೆ. ವಿಲೇಜ್ಗೆ ಹೋಗುವಂಥ ರೋಡ್ ಇದೆ ಜಮೀನಿಗೆ. ಜಾಗ ಓಕೆ ಆದರೆ ಫೋನ್ ಮಾಡಿ, ಶೇರ್ ಮಾಡಿ ಸರ್. ಕರೆಂಟ್ ಎಲ್ಲ ಚೆನ್ನಾಗಿದೆ. ಕರೆಂಟ್ ನೋಡಿ, ಲೈನ್ ಇದೆ, ನಿರಂತರ ಇದೆ, ಎಲ್ಲ ಇದೆ, ಏನೂ ತೊಂದರೆ ಇಲ್ಲ. 70 ಕುಂಟೆ ಜಾಗ.